ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಗೇಮಿಂಗ್ ಯೂನಿವರ್ಸ್ಗೆ. ನಾವಿವತ್ತು ಟೆಕ್ನಿಕ್ ಕ್ಯೂ 2099 ಅನ್ನೋ ಗೇಮ್ ಮಾಡ್ಕೊತಿದ್ದೀನಿ. ಬನ್ನಿ ಶುರು ಮಾಡೋಣ. ಓಕೆ, ನಾವೀಗೊಂದು ಸ್ಪೇಸ್ ಶಿಪ್ ಅಲ್ಲಿ ಇದ್ದೀವಿ. ಓಕೆ, ಎಂಟರ್ ಇನ್ ಡೆತ್ ಆರ್ಬಿಟ್. ಓಕೆ, ನೋಡ್ಬೋದು ಅರ್ಥ ಫುಲ್ ಏನೋ ಒಂದು ರೆಡ್ ಕಲರ್ ಆವರ್ಸ್ಕೊಂಡ್ಬಿಟ್ಟಿದೆ ಫುಲ್. Our location system will guide you of your son's residency. Okay, ನಮ್ಮ ಸಂದು ರೆಸಿಡೆನ್ಸಿ ಹುಡುಕ್ಬೇಕು. The door will be locked before that time for security reasons and will only remain unlocked for 1 minute. In the event that electrical interference affects the signal, the street signs will serve as your visual reference. Okay, ನಮ್ಮ ಹತ್ರ ಅವಕಾಶ ಇರೋದು ಬರೀ 1 ಮಿನಿಟಿಗೆ ಮಾತ್ರ. 12 AM ಗೆ ಡೋರ್ ಎಲ್ಲ ಕ್ಲೋಸ್ ಆಗುತ್ತೆ. You will be at the mercy of the street line that now inhabits the city of London, and it is unlikely you will survive. ಓಕೆ, ನಾವೇನಾದ್ರು ಅಲ್ಲಿ ಬರಲಿಲ್ಲ ಅಂದರೆ ಲಂಡನಲ್ಲೇ ಕ್ಯಾಪ್ಚರ್ ಆಗೋಗ್ತೀವಿ, ವಾಪಸ್ ಬದುಕೋ ಚಾನ್ಸೇ ಇಲ್ಲ ಅಂತ ಹೇಳಿದ್ದಾರೆ. ಸರ್ವೇ ಆಗೋಕ್ಕೆ 0 ಚಾನ್ಸ್. ಓಕೆ, ಬಂದೀಗ ಸ್ಪೇಸ್ ಶಿಪ್ಪಿಂದ ನಾವು ಅರ್ಥದ ಆರ್ಬಿಟಿಗೆ ಎಂಟ್ರಿ ಮಾಡ್ತಿದ್ದೀವಿ. ಅರ್ಥ ಆರ್ಬಿಟಲ್ಲಿ ಏನೋ ಆವರಿಸ್ಕೊಂಡ್ಬಿಟ್ಟಿದೆ ಪೂರ್ತಿ. ಅದು ಎಕ್ಸ್ಪೆಷಲಿ ಲಂಡನಲ್ಲಿ. ಈಗ ನಮ್ಮದು ಸಂದು ರೆಸಿಡೆನ್ಸಿನ ಹುಡ್ಬಿಟ್ಟು ಅವನ್ನ ಕರ್ಕೊಂಬರ್ಬೇಕು ವಿತಿನ್ 1 ಮಿನಿಟಲ್ಲಿ. ಅಷ್ಟು ಬೇಗ ನಾವು ಈ ಕೆಲಸ ಮುಗಿಸ್ಬೇಕು. ಓಕೆ, ನಮ್ಮ ಮುಂದೆನೇ ಒಂದು ಮಾನ್ಸ್ಟರ್ ಬಂದಿತ್ತು, ಅದನ್ನು ಎಲಿಮಿನೇಟ್ ಮಾಡಿದ್ದೀವಿ. ಈಗ ನಮ್ಮ ಹತ್ರ ಇರೋ ಮಿನಿಟ್ಸು 4 minutes 23 seconds. ಅಷ್ಟರೊಳಗಡೆ ನಮ್ಮ ಸಂದು ಡೈರೆಕ್ಷನ್ ಹುಡ್ಬಿಟ್ಟು ಅವನ್ನ ವಾಪಸ್ ಸ್ಪೇಸ್ ಶಿಪ್ಪಿಗೆ ಕರ್ಕೊಂಡು ಹೋಗ್ಬೇಕು. ಬನ್ನಿ ಹುಡ್ಕೋಣ. ಫಸ್ಟಿಗೆ ಮಾನ್ಸ್ಟರ್ನ ಹೊಡೆದ್ಬಿಡೋಣ. ಇವನ್ನೆಲ್ಲನೂ ಮುಗಿಸ್ಬಿಟ್ಟು ಕರೆಕ್ಟಾಗಿ ಕರ್ಕೊಂಡು ಹೋಗ್ಬಿಡೋಣ. ಈಗ ನಮ್ಮ ಮೇನ್ ಉದ್ದೇಶ ಇರೋದು ಓಕೆ ಏನು ಜೋಯಿಸ್ ಡೋರ್ ಓಪನಿಂಗ್. ಅವನು ಎಲ್ಲಿದೆ ನನ್ನದು ಹುಡುಕ್ಬೇಕು ಫಸ್ಟು. ಈ ಫಸ್ಟ್ ಹುಡ್ಕೋಣ. ನೋಡ್ಬೋದು ಎನ್ವೈರನ್ಮೆಂಟ್ ಯಾವ ಥರ ಮಾಡಿದ್ದಾರೆ ಅಂತ. ಫುಲ್ ರೆಡ್ ಕಲರ್ ಆಗಿದೆ. ಈಗ ಇಷ್ಟೊಳಗಡೆ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ನಾವಿಲ್ಲೇ ಸಿಗಾಕೊಂಡು ಹೋಗ್ತೀವಿ. ಆ ಸ್ಪೇಸ್ ಶಿಪ್ ಅವ್ರು ಕರ್ಕೊಂಡು ಹೋಗ್ತಾರೆ ಅವರು. ಅಷ್ಟು ಬೇಗ ಹುಡ್ಕೋಣ ಫಸ್ಟು. ಎಲ್ಲಿದೆ ಮನೆ? ಒಂದು ಮನೆ ಕೂಡ ಓಪನಿಂಗ್ ಇಲ್ಲ ಇಲ್ಲಿ. ಮ್ಯಾಪು ದೊಡ್ಡದೆ, ಎಲ್ಲೆಲ್ಲಿ ಹುಡುಕ್ಬೇಕು ನೋಡೋಣ ಬನ್ನಿ ಫಸ್ಟ್. ಸ್ಟಾಮಿನಾ ಬೇರೆ ಅವಾಗ ಖಾಲಿ ಆಗೋಗುತ್ತೆ. ನಿಧಾನಕ್ಕೆ ಹೋಗೋಣ. ನೋಡುವುದು ಎಲ್ಲ ಕಡೆ ಮಾನ್ಸ್ಟರ್ಸ್ ಇದೆ. ರೇಂಜ್ ಬುಲೆಟ್ ಅಷ್ಟು ಚೆನ್ನಾಗಿಲ್ಲ, ತುಂಬ ದೂರ ಹೋಗಲ್ಲ, ಬರೀ ಸ್ವಲ್ಪ ದೂರ ಮಾತ್ರ ಹೋಗುತ್ತಷ್ಟೆ. ಓಕೆ, ನೋಡುವುದು ಎಲ್ಲ ಕಡೆ ಇದೆ ಈ ಮಾನ್ಸ್ಟರ್ಗಳು. ಹತ್ರ ಬಂದರೂ ಶೂಟ್ ಮಾಡೋಕ್ಕಲ್ಲ. ನಮ್ಮ ಹೆಲ್ತ್ ನೋಡಿ ಎಲ್ಲೇ ಖಾಲಿ ಆಗೋಗ್ಬಿಟ್ಟಿದೆ. ಹೆಲ್ತ್ ಕೂಡ ಮ್ಯಾನೇಜ್ ಮಾಡಬೇಕು. ಫಸ್ಟು ನಮಗೆ ಏನು ಡೈರೆಕ್ಷನ್ ಟು ಜೋಯಿಸ್ ವಾಕ್ ಡೌನ್ ಇದೆ ಅನ್ಕೋತೀನಿ. ಟರ್ನ್ ಲೆಫ್ಟು, ಎಂಟರ್ ದ ಡೋರ್ ಬಿನಿತ್. ಇಲ್ಲಿ ಹೋಗ್ಬಿಟ್ಟು ಲೆಫ್ಟಿಗೆ ಹೋಗ್ಬಿಟ್ಟು ಯಾವುದೇ ಡೋರ್ ಕೂಡ ಕಾಣಿಸ್ತಾ ಇಲ್ಲ ನನಗೆ. ಫುಲ್ ಕತ್ಲೆ, ನೋಡ್ಬೋದು ಏನು ಕಾಣಿಸ್ತಾ ಇಲ್ಲ. ಇದೇನಾರು ಇದೆಯಾ ನೋಡ್ಬೋದು, ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ಏನಾರು ಓಪನಿಂಗ್ ಇದೆಯಾ ಡೋರ್? ಇಲ್ಲ, ಇಲ್ಲೂ ಕೂಡ ಓಪನಿಂಗ್ ಇಲ್ಲ. ಏನಾರು ಇಲ್ಲಾರ ಇದೆಯಾ ನೋಡೋಣ ಫಸ್ಟು. ಎಲ್ಲ ಕಡೆ ಡೋರ್ ಓಪನಿಂಗ್ ಇಲ್ಲ. ಫಸ್ಟು ಆ ಡೋರ್ ಓಪನಿಂಗ್ ಹುಡ್ಕೋಣ ಬೇಗ. ಟೈಮ್ ಕೂಡ ಇಲ್ಲ. ಓಕೆ, ಡೋರ್ ಓಪನಿಂಗ್ ಕಾಣಿಸ್ತಾ ಇಲ್ಲ. ಇದು ಓಪನ್ ಇಲ್ಲ. ಓಕೆ, ನೋಡ್ಬೋದು ಮುಂದೆನೇ ಇದೆ ಮಾನ್ಸ್ಟರ್. ಓಕೆ, ಮತ್ತೆ ನಮಗೀಗ 5 minutes ಸಿಕ್ಕಿದೆ. ಬೇಗ ಮುಗಿಸ್ಬೇಕು. ನೋಡೋಣ ಈ ಸಲಿನಾರ ಕರೆಕ್ಟಾಗಿ ಹುಡುಕ್ಬಿಟ್ಟು ಡೋರ್ ಓಪನ್ ಮಾಡೋಣ. ಸ್ಟಾಮಿನಾ ಕೂಡ ಬೇಗ ಖಾಲಿ ಆಗೋಗುತ್ತೆ. ಹೆಲ್ತ್ ಕೂಡ ಅಷ್ಟಿಲ್ಲ ನಮ್ಮ ಹತ್ರ. 2 ಸಲ ಅಟ್ಯಾಕ್ ಮಾಡಿದ್ರೆ ಹೊಂಟೋಗುತ್ತೆ ಹೆಲ್ತ್. ಟೈಮ್ ಕೂಡ ಇಲ್ಲ. ಓಕೆ, ಈ ಮಾನ್ಸ್ಟರ್ನೆಲ್ಲ ಫಸ್ಟು ದೂರದಿಂದನೇ ಹೊಡೆದು ಬಿಡ್ಬೇಕು. ಯಾಕಂದ್ರೆ ತೀರಾ ದೂರದಿಂದ ಹೊಡೆದ್ರೆ ರೇಂಜ್ ತಲುಪಲ್ಲ, ತೀರಾ ಹತ್ರ ಬಂದರೆ ಔಟೇ ಆಗಲ್ಲ. ಓಕೆ, ಈ ಮನೆಯಿಂದ ಶುರು ಮಾಡ್ಕೊಂಬರೋಣ. ಈ ಮನೆ ನಂಬರ್ ನೋಡ್ಕೋಬೋದು 34297. ಇಲ್ಲಿಂದ ಶುರು ಮಾಡಿದ್ದೀನಿ. ಈಗ ಈ ಮನೆ ಬಿಟ್ಬಿಟ್ಟು ನೆಕ್ಸ್ಟ್ ಹುಡ್ಕೋಣ. ಇಲ್ಲಿಲ್ಲ. ಓಕೆ, ಇಲ್ಲೊಂದು ಡೋರ್ ಇದೆ. ಇಲ್ಲೊಂದು ದಾರಿ ಇದೆ, ಇಲ್ಲೂ ಹೋಗೋಣ. ಈ ದಾರಿಯಲ್ಲೂ ಇಲ್ಲ ಅನ್ಕೊಂತೀನಿ. ಓದ್ಸಲಿ ಇಲ್ಲೇ ಹೋಗಿದೆ ಅನ್ಕೊಂಡಿದ್ದೀನಿ, ಇಲ್ಲೂ ಇಲ್ಲ. ನೋಡೋಣ ಎಲ್ಲಿದೆ ನೆಕ್ಸ್ಟು. ಓಕೆ, ನೋಡ್ಬೋದು ಸುತ್ತಿದ ಕಡೆನೇ ಸುತ್ತಿದೆ. ನಾವು ಗೊತ್ತಿಲ್ಲ ನಮ್ಗೆ ಕರೆಕ್ಟಾಗಿ. ಆದರೆ ಒಂದು ಕೂಡ ಕ್ಲೂ ಸಿಕ್ಕಿಲ್ಲ ನಮಗೆ. ಈ ಮಾನ್ಸ್ಟರ್ನ ಹೋಗ್ಬಿಟ್ಟು ನಾನೇ ಹೋಗಿ ಹೊಡಿತೀನಿ ಹತ್ರ ಹೋಗಿ. ಓಕೆ, ಹತ್ತಿರದಿಂದ ಕ್ಲೋಸ್ ಶಾಟ್.
ನೋಡ್ಬೋದು ಇಲ್ಲೊಂದಿದೆ ಮಾನ್ಸ್ಟರ್. ಓಕೆ, ಇದನ್ನು ಕೂಡ ಹೊಡೆದಾಕ್ತೆ. ಸೌಂಡ್ ಎಫೆಕ್ಟ್ ನೋಡ್ಬೋದು ಯಾವ ಥರ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲೊಂದಿದೆ. ಹೆಲ್ತ್ ಕಡಿಮೆ ಆಗಿರೋದೇ ಗೊತ್ತಿಲ್ಲ ನನಗೆ, ಯಾವಾಗ ಕಡಿಮೆ ಐತೆ ಅಂತ ನೋಟಿಸೇ ಮಾಡಿಲ್ಲ. ಇಷ್ಟೊಂದು ಹೆಲ್ತ್ ಕಡಿಮೆ ಆಗಿದೆ. ಹತ್ರ ಬಂದ ತಕ್ಷಣ ನಮ್ದು ಹೆಲ್ತ್ ಕಡಿಮೆ ಆಗುತ್ತೆ. ಏನಕ್ಕೆ ಹತ್ರ ಮಾಡಿದಾರೆ ಗೊತ್ತಿಲ್ಲ. ಓಕೆ, ಇಲ್ಲಿ ಸ್ಟಕ್ ಆಗ್ಬಿಟ್ನಾ. ಮುಂದೆ ಹೋಗಕ್ಕಾಯ್ತಾ ಇಲ್ಲ. ಶೂಟ್ ಮಾಡೋಣ. ಚೂರು ಸೈಡಿಗೆ ಹೋಗ್ಬಿಟ್ಟು ಹೋಗ್ಬೋದಾ? ಸೈಡಿಗೆ ಹೋಗ್ಬೋದು. ನೋಡ್ಬೋದು ಇಲ್ಲೊಂದು ಮಾನ್ಸ್ಟರ್. ಓಕೆ, ಆಮೋಸ್ ಕಾಣಿಸ್ತಿದೆ ನನಗೆ. ಓಕೆ, ಹೆಲ್ತ್ ಇಲ್ಲ ನಮ್ಮ ಹತ್ರ. ಆಮೋಸ್ ತಗೊಂಡಿದ್ದೀನಿ. ಆಮೋಸ್ ತಗೊಂಡ ಪ್ರಯೋಜನ ಇಲ್ಲ. ನಾವೀಗ ಫಸ್ಟು ಡೋರ್ ಓಪನಿಂಗ್ ಹುಡ್ಬೇಕು. ಇನ್ನಿರೋದೇ ನಮ್ಮ ಹತ್ರ 2.5 ನಿಮಿಷ. ಅಷ್ಟರಲ್ಲಿ ಹುಡುಕ್ಬಿಟ್ಟು ಇನ್ನೇನು ಮಿಷನ್ ಕೊಡ್ತಾರೋ. ಎಲ್ಲ ಕಡೆ ಇದೆ ಈ ಮಾನ್ಸ್ಟರ್ಗಳು. ಏನು ಮಾನ್ಸ್ಟರು, ಅಷ್ಟೇನು ಸ್ಟೋರಿ ಕೂಡ ಕರೆಕ್ಟಾಗಿ ಹೇಳಿಲ್ಲ ಇವರು. ಆದರೂ ಮುಗಿಸ್ಬಿಡೋಣ ಎಲ್ಲರಿಗೂ. ನೋಡೋಣ ಇಲ್ಲೇನಾದ್ರು ಇದೆಯಾ. ಓಕೆ, ಇಲ್ಲೊಂದು ಓಪನಿಂಗ್ ಇದೆ. ಜಸ್ಟ್ ಮಿಸ್ಸು. ಓಕೆ, ರೀಸ್ಟಾರ್ಟ್ ಮಾಡೋಣ. ಈ ಸಲ ಕೂಡ ನಮ್ಮ ಹತ್ರ 5 ಮಿನಿಟ್ಸ್ ಇದೆ. 5 ಮಿನಿಟ್ಸಲ್ಲಿ ಮುಗಿಸ್ಬೇಕು. ನೋಡ್ಬೋದು ಇಲ್ಲೇ ಹತ್ರ ಬರ್ತಿದೆ. ಒಂದು ಡೋರ್ ಓಪನಿಂಗ್ ಕಾಣಿಸ್ತಿತ್ತು ನನಗೆ. ಒಂದು ಸೂಪರ್ ಮಾರ್ಕೆಟ್ ಥರ ಏನೋ ಕಾಣಿಸ್ತಿತ್ತು. ಅಲ್ಲಿಗೆ ಹೋಗೋಣ. ಎಲ್ಲಿ ರೀಸ್ಪಾನ್ ಆಯ್ತಿದ್ದೀವಿ, ಎಲ್ಲಿ ಶುರು ಮಾಡ್ತಿದ್ದೀವಿ ಏನೂ ಗೊತ್ತಿಲ್ಲ ಈ ಗೇಮು. ಒಂದು ಕರೆಕ್ಟಾಗಿ ಮ್ಯಾಪ್ ಸಿಸ್ಟಮ್ ಕೂಡ ಇಲ್ಲ. ಆ್ಯಕ್ಚುಲಿ ಗೇಮ್ ಇರೋದೇ ಆ ಮ್ಯಾಪ್ನ ನಾವೇ ಡಿಕೋಡ್ ಮಾಡೋದು, ಅದು ಸರ್ವೈವ್ ಮಾಡಿಕೊಂಡು. ನೋಡ್ಬೋದು ಇಲ್ಲೊಂದು ದೊಡ್ಡ ಬ್ರಿಡ್ಜ್ ಇದೆ. ಇಲ್ಲಿಗೆ ಬಂದಿದ್ದೆ ನಾನು ಒಂದ್ಸಲಿ. ಇಲ್ಲಿಗೆ ಬಂದಾದ್ಮೇಲೆ ಲೆಫ್ಟಿಗೆ ತಗೊಂಡಿದ್ನ ರೈಟ್ ತಗೊಂಡಂತ ಗೊತ್ತಿಲ್ಲ. ಲೆಫ್ಟಿಗೆ ಹೋಗಿರೋಣ. ಇಲ್ಲೊಂದು ಮಾನ್ಸ್ಟರ್ ಬರ್ತಿದೆ. ಕತ್ಲೆಯಲ್ಲಿ ಏನು ಕಾಣಿಸ್ತಿರ್ಲಿಲ್ಲ, ಆದರೂ ಮುಂಚೆನೆ ನೋಟಿಸ್ ಮಾಡೋದ್ರಿಂದ ಹೊಡೆದ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಹುಡ್ಕಾನ ಎಲ್ಲಿದೆ ಇಲ್ಲಿ. ಓಕೆ, ನಮಗೆ ಸ್ವಲ್ಪ ಆ್ಯಮೋ ಸಿಗ್ತಿದೆ. ಆ್ಯಮೋ ಸಿಗ್ತಿದೆ ಅಂದರೆ ಕರೆಕ್ಟಾಗಿ ದಾರಿ ಹೋಗ್ತೀವಿ ಅನ್ಕೊಂಡಿದ್ದೀನಿ ನಾನು. ಅದು ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ನಮಗೆ. ಆ್ಯಮೋಸ್ ಅಂತೂ ಸಿಕ್ತು. 2 ಸಲ ಸಿಕ್ಕಿದೆ ಆ್ಯಮೋಸ್. 2 ಡಿಫ್ರೆಂಟ್ ಲೊಕೇಶನಲ್ಲಿ. ಒಂದ್ಸಲಿನೇ ಬೇರೆ ಲೊಕೇಶನಲ್ಲಿ ಸಿಕ್ಕಿತ್ತು, ಈ ಸಲಿನೇ ಬೇರೆ ಲೊಕೇಶನಲ್ಲಿ ಸಿಕ್ಕಿದೆ. ಆದರೆ ಡೋರ್ ಮಾತ್ರ ಕಾಣಿಸ್ತಾ ಇಲ್ಲ. ಓಕೆ, ಇಲ್ಲೇ ಬಂದಿದ್ದ ಜಾಗದಲ್ಲೇ ಸುತ್ತಾ ಇದ್ದೀನಿ ನಾನು, ಲೂಪಲ್ಲಿ ಸಿಗಾಕೊಂಡಂಗೆ. ಓಕೆ, ಇಲ್ಲೊಂದು ಸ್ವಲ್ಪ ಆ್ಯಮೋಸ್ ಸಿಕ್ತು. ಆ್ಯಮೋಸ್ಗೇನು ಪ್ರಾಬ್ಲಮ್ ಇಲ್ಲ, ಸಿಗ್ತಿದೆ. ಆದರೆ ಲೊಕೇಶನ್ನೇ ಕಾಣಿಸ್ತಾ ಇಲ್ಲ ಇಲ್ಲಿ ಹೋಗ್ಬೇಕು ಅಂತ. ಓಕೆ, ಸುಮಾರು ಮ್ಯಾಚಸ್ ಆಡಿದ್ಮೇಲೆ ಗೊತ್ತಾಯ್ತು ನನಗೆ ಇಲ್ಲಿ 5 ಮಿನಿಟ್ಸ್ ಕೊಟ್ಟಿರೋದು ನಮಗೆ ಆ ಡೋರ್ ಹುಡ್ಕಕ್ಕೆ. ಡೋರ್ ಓಪನ್ ಆಗೋದು 5 ಮಿನಿಟ್ಸ್ ಆದಮೇಲೆ. ಹಂಗಾದ್ರೆ ನಾವು 5 ಮಿನಿಟ್ಸ್ ಇಲ್ಲಿ ಈ ಮಾನ್ಸ್ಟರ್ ಜೊತೆ ಸರ್ವೈವ್ ಆಗಬೇಕು. ಆ ಸರ್ವೈವ್ ಆದಮೇಲೆ ಡೋರ್ ಓಪನ್ ಆಗುತ್ತೆ. ಆ ಡೋರ್ ಓಪನ್ ಆದಮೇಲೆ ವಿತಿನ್ 1 ಮಿನಿಟ್ ಆ ಡೋರ್ ಒಳಗಡೆ ನಾವು ಎಂಟ್ರಿ ಮಾಡಬೇಕು. ಅವಾಗ ಮಾತ್ರ ನಾವು ಸೇಫ್ ಆಗೋದು. ಇಲ್ಲ ಅಂದರೆ ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಲೆವೆಲ್ ಏನಂದರೆ ನಾವೇನಾರು ಅಕಸ್ಮಾತ್ ಡೋರ್ ಏನಾರು 1 ಮಿನಿಟ್ ಒಳಗಡೆ ಓಪನ್ ಮಾಡೋಕ್ಕಾಗಲಿಲ್ಲ, ಆ ಡೋರ್ ಒಳಗಡೆ ಹೋಗೋಕ್ಕಾಗಿಲ್ಲ ಅಂದರೆ ಇರೋ ಇಲ್ಲಿ ಕಾಣಿಸ್ತಿದಿರಲ್ಲ 40 ಟಾರ್ಗೆಟ್ಸ್ನು ಎಲಿಮಿನೇಟ್ ಮಾಡ್ಬೋದು. ಎಲಿಮಿನೇಟ್ ಮಾಡಾದ್ಮೇಲೆ ನಮಗೆ ಚಾನ್ಸ್ ಸಿಗುತ್ತೆ ಸರ್ವೈವ್ ಮಾಡೋಕ್ಕೆ. ನಾನು ಅಲ್ಲಿ ಗಂಟ ಆಡಿದ್ದೀನಿ. ಈಗ ಸದ್ಯಕ್ಕೆ ನಾವು ಹುಡುಕ್ಬೇಕಾಗಿರೋದು ಎಲ್ಲೆಲ್ಲೋ ಹುಡುಕಿದ್ರೆ ಆಗಲ್ಲ. ಇಲ್ಲಿ ಬೋಲ್ಡ್ಸ್ ಇದೆ, ಸೈನ್ ಬೋಲ್ಡ್ಸ್ ಇದೆ. ಆ ಸೈನ್ ಬೋಲ್ಡ್ಸಲ್ಲಿ ನಾವು ಫಸ್ಟು ಇದು ಅಲ್ಲಿ ಕೊಟ್ಟಿರೋ ಕ್ಲೂಸ್, ಅಲ್ಲಿ ಸ್ಟ್ರೀಟ್ ಹೆಸರು ಕೊಡ್ತಿದ್ರಲ್ಲ, ಆ ಸ್ಟ್ರೀಟಿಗೆ ಹೋಗ್ಬಿಟ್ಟು ಎಲ್ಲ ಹುಡುಕ್ಬೇಕು. ಆದರೆ ಒಂದೊಂದು ಪ್ರಾಬ್ಲಮ್ ಏನಂದರೆ ಸ್ವಲ್ಪ ಜಾಪನೀಸಲ್ಲಿ ಕೊಟ್ಟಿದ್ದಾರೆ. ಇದು ಫೋಕಸ್ಸು ಆಗಲ್ಲ ಕರೆಕ್ಟಾಗಿ. ಸ್ವಲ್ಪ ಝೂಮ್ ಮಾಡಿದ್ರು ಫೋಕಸ್ ಆಗಲ್ಲ. ಈ ಕತ್ಲಲ್ಲಿ ನಾವು ಹುಡುಕ್ಬಿಟ್ಟು ಆ 5 ಮಿನಿಟ್ಸ್ ವಿತಿನ್ ಹೋಗ್ಬೇಕು. ಅವಾಗ ಮಾತ್ರ ನಾವು ಸಣ್ಣ ಸೇವ್ ಮಾಡೋಕ್ಕಾಗೋದು. ಅದಕ್ಕೆ ನಾನು ಇದು ಯೂಟ್ಯೂಬಲ್ಲಿ ಕೂಡ ಟ್ವಿಟರ್ ಹುಡ್ಕೋಕೆ ಹೋದರೆ ಯಾರು ಕೂಡ ಇದನ್ನ ಗೇಮ್ ಪ್ಲೇನೇ ವಿಡಿಯೋ ಮಾಡಿಲ್ಲ. ಯಾರು ಕೂಡ ಇದ್ರ ಗೇಮ್ ಪ್ಲೇ ವಿಡಿಯೋನೇ ಮಾಡಿಲ್ಲ. ಅಕಸ್ಮಾತ್ ನಾನೇನಾರು ಈ ಗೇಮ್ ಕಂಪ್ಲೀಟ್ ಮಾಡಿದ್ರೆ ಫಸ್ಟ್ ಟೈಮ್ ಅಥವಾ ಏನಾರು ಕರೆಕ್ಟಾಗಿ ರೆಕಾರ್ಡ್ ಆಗಿದ್ರೆ ನಮ್ಮದೇ ಫಸ್ಟ್ ಆಗುತ್ತೆ ಈ ಗೇಮ್ನ ಮುಗಿಸಿರೋದು. ಈಗ ಸದ್ಯಕ್ಕೆ ನಾನು ಹುಡ್ಕೋಣ, ಸ್ಟ್ರೀಟೆಲ್ಲ ಹುಡ್ಕೋಣ. ಸಿಕ್ಕಿದ್ರೆ ಸಿಗಲಿ, ಇಲ್ಲಾಂದರೆ ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಬರೀ ಆ್ಯಮೋ ಸಿಗ್ತಿದೆ ನಮಗೆ. ಪಕ್ಕ ಇದು ಟೈಮ್ ಲಿಮಿಟ್ ಕಂಪ್ಲೀಟ್ ಆಗುತ್ತೆ. ನಾನು ಸೆಕೆಂಡ್ ಎಂಡಿಂಗ್ ನೋಡೋಣ. ಸೆಕೆಂಡ್ ಎಂಡಿಂಗ್ ಯಾವ ಥರ ಇದೆ ಗೊತ್ತಿಲ್ಲ ನನಗೂ. ಅದನ್ನೇ ಟ್ರೈ ಮಾಡೋಣ. ಇರೋ ಟಾರ್ಗೆಟ್ಸ್ ಎಷ್ಟು ಸಿಗುತ್ತೆ ಎಲಿಮಿನೇಟ್ ಮಾಡ್ತಾ ಇರೋಣ. ಯಾಕಂದರೆ ತುಂಬ ಟಾರ್ಗೆಟ್ಸ್ ಬಂತಿದ್ವಿ. ಈಗ ಇನ್ನೆಲ್ಲ ಎಲಿಮಿನೇಟ್ ಮಾಡೋಣ. ಹತ್ರ ಬಂದರೆ ಸಾಕು, ಹೆಲ್ತ್ ನಮ್ದು ಹೋಗ್ಬಿಡುತ್ತೆ. ಇವೆಲ್ಲ ಗೋಲ್ಸ್. ಈ ಗೋಲ್ಸ್ನೆಲ್ಲ ಎಲಿಮಿನೇಟ್ ಮಾಡಬೇಕು. ಇದು ಯಾವ ಸ್ಟ್ರೀಟ್ ಅಂತ ನೋಡೋಣ. ನೋಡ್ಬೋದು ಎಲ್ಲ ಜಾಪನೀಸ್ ಚೈನೀಸಲ್ಲೂ ಬರ್ತಿದೆ. ಆ ಸ್ಟ್ರೀಟ್ ನೇಮ್ ಕರೆಕ್ಟಾಗಿ ಹುಡುಕ್ಬೇಕು ನಾವು. ಯಾವ ಸ್ಟ್ರೀಟ್ ಇದು ಕೂಡ ಅಲ್ಲ. ಸ್ಟ್ರೀಟ್ ನೇಮೇ ಬರ್ತಿಲ್ಲ. ಸ್ಟ್ರೀಟ್ ನೇಮ್ ಎಲ್ಲ ಹುಡುಕಿ. ಓಕೆ, ಇಲ್ಲೇನೋ
ಚೈನಾ ಟೌನ್. ಓಕೆ, ಇದೆಲ್ಲ ಈ ಸ್ಟ್ರೀಟಲ್ಲಿ ಹುಡುಕ್ತಿರೋದು ನಾವು. ಫಸ್ಟ್ ಆ ಸ್ಟ್ರೀಟ್ ಸಿಕ್ಕಿದ್ರೆ ಆ ಡೋರ್ ಓಪನಿಂಗ್ ಆದ್ರೆ ಹೋಗ್ಬೋದು. ಅದಕ್ಕೆ 1 ಮಿನಿಟ್ ಟೈಮ್ ಕೊಡ್ತಾರೆ ಅಷ್ಟೇ. ಇದೆ ಅದು. ಮತ್ತೆ ಅದೇ ಸ್ಟ್ರೀಟಲ್ಲಿ ಇದ್ದೀನಿ, ಬೇರೆ ಸ್ಟ್ರೀಟಿಗೆ ಹೋಗೋಣ ಹಾಗಾದ್ರೆ. ಇಲ್ಲೊಂದು ಗೂಲ್ಸ್ ಬರ್ತಿದೆ, ಇದನ್ನ ಎಲಿಮಿನೇಟ್ ಮಾಡೋಣ. ನೋಡ್ಬೋದು ಇಲ್ಲೇನು ಬರ್ದಿಲ್ಲ ಸೈನು. ಫುಲ್ ಕಲರ್ ಚೇಂಜ್ ಆಯ್ತಿದೆ. ಓಕೆ, ಹಿಂದೆ ಹೋಗೋಣ. ನಾನು ಜಾಸ್ತಿ ಮ್ಯಾಪ್ ಕೂಡ ಸಣ್ಣದು ಅನ್ಕೊಂಡಿದ್ದೀನಿ, ಯಾಕಂದ್ರೆ ಇರೋ ಜಾಗದಲ್ಲಿ ಸುತ್ತಿದ್ದೀನಿ ನಾನು. ಅಥವಾ ನಾನು ಬರೀ ಒಂದು ಏರಿಯಾ ಮಾತ್ರ ಎಕ್ಸ್ಪ್ಲೋರ್ ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಮ್ಯಾಪ್ ಜೊತೆ ಇರ್ಬೋದು. ನೋಡೋಣ ಈಗ ನೆಕ್ಸ್ಟ್ ಸ್ಟ್ರೀಟಿಗೆ ಹೋಗೋಣ. ಇಲ್ಲೊಂದು ಗೋಲ್ ಕಾಣಿಸ್ತಾ, ಅದನ್ನು ಕೂಡ ಎಲಿಮಿನೇಟ್ ಮಾಡೋಣ. ಹೆಂಗಿದ್ರು ಬರುತ್ತೆ. ಓಕೆ, ಏನು ಮಾಡ್ದಲ್ಲೇ ಹೆಲ್ತ್ ಕಡಿಮೆ ಆಯ್ತಿದೆಯಲ್ಲ. ಓಕೆ, ಮುಂದೆನೇ ಇತ್ತು. ಈಗ ಸದ್ಯಕ್ಕೆ ಇಷ್ಟು ಸಾಕು. ಈಗ ನೆಕ್ಸ್ಟ್ ಪಾರ್ಟಲ್ಲಿ ಇದನ್ನ ಫುಲ್ ಕಂಪ್ಲೀಟ್ ಮಾಡೋಣ.